ಶುಭೋದಯ. ಡೇ 5 ಇವತ್ತು. ನೋಡಿ ನಮ್ಮ ಗಾಡಿ ನಿಂತಿದೆ ಎಲ್ಲ. ನಾನು ಟೇಲ್ ಬ್ಯಾಗೆಲ್ಲ ರಿಮೂವ್ ಮಾಡಿಟ್ಟಿದ್ದೀನಿ. ಇಲ್ಲಿ ನಾವು ಸ್ಟೇ ಆಗಿದ್ದಿಲ್ಲೇ Airbnb. ಇವಾಗ ನಾವು ಸದ್ಯಕ್ಕೆ ಶಾಪಿಂಗ್ ಹೋಗ್ತಾಯಿದ್ವಿ. ನನಗೆ ಸ್ವಲ್ಪ ಸುಮಾರು ಗೇರ್ಸ್ ತೊಗೊಬೇಕಾಗಿತ್ತು. ನಾನು ಶೂ ಪ್ರೊಟೆಕ್ಟರ್ ಇತ್ತಲ್ಲ ಕಳ್ಕೊಂಡಲ್ಲ, ಅದು ತೊಗೊಬೇಕು. ಅದು ಆಮೇಲೆ ಫಾಗ್ಲೈಟ್ ಹಾಕ್ಸ್ಬಿಡ್ತೀನಿ ಗಾಡಿಗೆ, ಯಾಕಂದರೆ ತುಂಬ ಅನುಭವಿಸ್ತಾ ಇದ್ದೀನಿ ನಾನು. ಆಗ್ತಾಯಿಲ್ಲ ನನಗೆ ಓಡ್ಸೋಕ್ಕೆ ಫಾಗ್ಲೈಟ್ ಇಲ್ಲದೆ, ಅದನ್ನು ಹಾಕಿಸ್ತೀನಿ. ಆಮೇಲೆ ಇನ್ನೂ ಕೆಲವು ಸಾಮಾನು ತೊಗೊಳ್ಳೋದಿದೆ, ರೈಡಿಂಗ್ ಗೇರ್ಸು. ಸೊ ಇವಾಗ ಸಂಜೆ 5:15 ಆಗಿದೆ, ಓಡ್ತಾ ಇದ್ದೀವಿ. ಇವಾಗ ಹಾಕಿಸ್ಕೊಂಬರೋಣ, ತೋರಿಸ್ತೀನಿ ಏನೇನು ಹಾಕಿಸ್ತೀನಿ, ಏನೇನು ಲೋಡ್ ಮಾಡಿಸ್ತೀನಿ ಅಂತ. ಬನ್ನಿ. ಚಂಡೀಗಢ ತುಂಬ ಚೆನ್ನಾಗಿದೆ ಗುರು, ಒಂದ್ಸಲ ನೀವು ವಿಸಿಟ್ ಮಾಡಲೇಬೇಕು. ಯಾರಾದರೂ ಅಷ್ಟೇ. ಏನದು ಇವ್ರ ಹಂಗೆ ಮಾಡಿದ್ರು? ಹಾಂ, ಏನದು ಹೋಟಲ್ಲ? ಚೆನ್ನಾಗಿದೆ ಗುರು ಸಿಟಿ. ನೋಡಿ ಎಷ್ಟು ಕ್ಲೀನಾಗಿದೆ. ರೋಡ್ಸ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ಹಾಂ, ಹೌದಾ? ಡಿಫೆಂಡ್ರು ಫೆರಾರಿ ಎಲ್ಲ ನಿಂತಿದೆ ಅಂತ ಅಲ್ಲಿ ಹೇಳ್ತವ್ರೆ. ರೆಸ್ಟೋರೆಂಟ್ ಇರಬೇಕದು ಮೋಸ್ಟ್ ಪ್ರಾಬಬ್ಲಿ. ಕ್ರೇಜಿ ಗುರು ಜಾಗ ಮಾತ್ರ, ಊರು ಜಾಗ ಕ್ರೇಜಿ. ತ್ರೀ ಲೇನ್ ರೋಡ್ ಗುರು, ಸಿಟಿ ಮಧ್ಯ 3 ಲೇನ್ ರೋಡು. ತಮಾಷೆನಾ? ಅದಕ್ಕೆ ಸಾಕಾದಂತ ಹೇಳ್ತೀನಿ. ನೋಡಿ ರಿಯಾಕ್ಷನ್ಸ್ ಹೆಂಗೆ ಕೊಡ್ತಾ ಇದ್ದಾರೆ ಜನ, ಕ್ರೇಜಿ. ಇಲ್ಲಿ ನೋಡಿ ಏರ್ಪೋರ್ಟು ಇಲ್ಲಿಂದ ಬರೀ 7.5 ಕಿಲೋಮೀಟರ್ಸ್ ಅಷ್ಟೇ. ನಾವು ಸ್ಟೇ ಆಗಿರೋ ಜಾಗದಿಂದ ಏರೋಪ್ಲೇನ್ ಕಾಣಿಸ್ತಾ ಇರ್ತವೆ, ಪ್ರತಿಯೊಂದು ಏರೋಪ್ಲೇನ್ಸು. ಟೂ 2.4 ಕಿಲೋಮೀಟರ್ಸ್. ನಡ್ರೋ ಬೇಗ ನಡ್ರೋ. ಅಯ್ಯೋ, ಸೊ ಬಂದ್ವಿ ನೋಡಿ. ಥಂಪರ್ಸ್ ಕೆಫೆ ಅಂದ್ಬಿಟ್ಟು ಇದು ರೈನಾಕ್ಸ್ ಅಂತ ಬ್ರ್ಯಾಂಡಿಂಗ್ ಇದೆ. ಹೆಸರು ಥಂಪರ್ಸ್ ಕೆಫೆ ಅಂತ. ಒಳಗೋಗಿ ನೋಡೋಣ ಏನೇನಿದೆ ಅಂತ. GLS ಕ್ರೇಜಿ ಗುರು. ಸೊ ವಾಯ್ಸ್, ನಾವು ನಮ್ಮ ಗಾಡಿಗೆ ಫಾಗ್ಲೈಟ್ನ ಡಿಸೈಡ್ ಮಾಡಿದ್ದೀವಿ. ಯಾವುದು ಫಾಗ್ಲೈಟ್ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನಾನು. ಆ್ಯಕ್ಚುಲಿ ಇದು ಝಾನಾ ಕಂಪ್ನಿದು. ತುಂಬ ಪವರ್ಫುಲ್ ಇದೆ, ಮ್ಯಾಡ್ಡಾಗಿಂತನೂ ಪವರ್ಫುಲ್ ಇದೆ. ಇಲ್ಲಿ ನೋಡ್ತಿರ್ಬೋದು ಝಾನಾ DRL 45 ಅಂತ ಇದೆ. ಸೊ ಒಂದು ಫಾಗ್ಲೈಟು ನಿಮಗೆ 45 ವಾಟ್ಸ್ ಬರುತ್ತೆ. ಸೊ ಟೋಟಲ್ 90 ವಾಟ್ಸ್ ಬರುತ್ತೆ. ಡಿಸೈನ್ ನಿಮಗೆ ತೋರಿಸ್ತೀನಿ. ಡಿಸೈನ್ ತುಂಬ ಸಖತ್ತಾಗಿದೆ. ಮ್ಯಾಡ್ಡಾಗ್ ಥರ ಚೆನ್ನಾಗಿ, ಮ್ಯಾಡ್ಡಾಗ್ ಥರ ಒಂಥರ ಏನಪ್ಪ ಅಂದರೆ, ಮ್ಯಾಡ್ಡಾಗ್ ಡಿಸೈನ್ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಬಟ್ ಇದು ಹೆಡ್ಲೈಟ್ ಡಿಸೈನ್ ತುಂಬ ಚೆನ್ನಾಗಿದೆ. ಇದರಲ್ಲೇ ಇಂಟಿಗ್ರೇಟೆಡ್ DRL ಬರುತ್ತೆ, ಆಮೇಲೆ ಅದರಲ್ಲೇ ಲೈಟ್ಸ್ ಬರುತ್ತೆ. ಕ್ಯಾಪ್ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಫಿಟ್ಮೆಂಟ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ಫೈನಲ್ ಲುಕ್ಕು. ನಾನು ಆ್ಯಕ್ಚುಲಿ ಕ್ರಾಶ್ ಗಾರ್ಡ್ ಮೇಲೆ ಮಾಡಿಸ್ತಾ ಇದ್ದೀನಿ. ಇದ್ರ ಇಲ್ಲ, ಲಾಸ್ಟ್ ಟೈಮ್ ಇಲ್ಲಿ ಹಾಕ್ಸಿದೆ, ಬಟ್ ಫೋರ್ಕಿಂದ ಹಿಂಗೆ ಸಸ್ಪೆನ್ಷನ್ ಟ್ರಾವೆಲ್ ಆಗಿ ಅದು ಕ್ಲ್ಯಾಂಪೇ ಮುರಿದೋಯ್ತು. ಸೊ ನಾನು ಅದಕ್ಕೆ ಸಲ ರಿಸ್ಕ್ ಬೇಡ, ಕ್ರಾಶ್ ಗಾರ್ಡ್ ಹತ್ರ ಹಾಕ್ಸ್ತಾ ಇದ್ದೀನಿ. ನೋಡೋಣ, ನನಗೆ ಮೇನು ಪ್ರಾಕ್ಟಿಕಾಲಿಟಿ ಬೇಕಿತ್ತು ಗಾಡಿಗೆ, ಸೊ ಅದಕ್ಕೋಸ್ಕರ ಹಿಂಗೆ ಹಾಕ್ಸ್ತಾ ಇರೋದು. ಸೊ ನೋಡ್ತಾ ಇರಿ ಹಿಂಗೆ. ಸೊ ಗಾಡಿ ನೋಡಿ ಎಷ್ಟು ಗಲೀಜಾಗಿದೆ. ನಾನು ಬೆಂಗಳೂರಿಂದ ಬಂದಾಗಿನ ವಾಶೇ ಮಾಡಿಸಿಲ್ಲ, ತುಂಬ ಗಲೀಜಾಗ್ಬಿಟ್ಟಿದೆ. ಇಲ್ಲಿ ಯಾರಂತ ಕಾಣಿಸ್ತಾನೆ ಇಲ್ಲ, ಲೋಗೋ ಫುಲ್ ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಯಾವತ್ತೂ ಇಷ್ಟು ಗಲೀಜಾಗಿ ಇಟ್ಕೊಂಡೇ ಇಲ್ಲ ಬೈಕ್ನ. ಬಟ್ ತೊಳಸಿ ಏನೂ ಯೂಸ್ ಇಲ್ಲ ಗುರು, ಯಾಕಂದರೆ ಡೈಲಿ ಮಳೆ ಬರ್ತಿತ್ತು ಕಂಟಿನ್ಯೂಸ್ ಆಗಿ. ತೊಳ್ಸಿದ್ರು ವೇಸ್ಟ್, ತೊಳ್ಸೋಕ್ಕೂ ಆಗ್ತಿರಲಿಲ್ಲ, ಯಾಕಂದರೆ ನಾವು ಅಂಥ ಲೊಕೇಶನಿಂದೆಲ್ಲ ಟ್ರಾವೆಲ್ ಮಾಡ್ಕೊಂಬಂದಿದ್ದೀವಿ. ಅಟ್ ದ ಸೇಮ್ ಟೈಮು ಇಲ್ಲಿ ನೋಡ್ತಿರ್ಬೋದು ಟೈರ್ ಲೈಫ್ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಇನ್ನೇನು ಮುಗಿಯೋ ಟೈಮಲ್ಲಿ ನಾನು ಲಡಾಖ್ದು ಸರ್ಕಿಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು, ಬಟ್ ನೋಡೋಣ. ತುಂಬ ರಿಸ್ಕಿ ಇದೆ ಗುರು, ಯಾಕಂದರೆ ಈ ಸಸ್ಪೆನ್ಷನ್ ಸಪೋರ್ಟ್ ಮಾಡಲ್ಲ, ತುಂಬ ಕಲ್ಲು ಮಣ್ಣು ರಸ್ತೆ ಇರೋದ್ರಿಂದ. ಇವೆಲ್ಲ ಹಿಮಾಲಯನ್ ಥರ ಈಸಿ ಅಲ್ಲ ಇವೆಲ್ಲ ಡ್ರೈವ್ ಮಾಡೋಕ್ಕೆ. ತುಂಬ ಸ್ಟ್ರೇನ್ ಆಗುತ್ತೆ, ತುಂಬ ಪೇನ್ ಆಗುತ್ತೆ. ನಮ್ಮ ರಿಸ್ಕ್ ಮೇಲೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನಂತೂ ಪರ್ಸ್ನಲಿ. ನಮ್ಮ ಗ್ರೂಪಲ್ಲಿ ಮೋಸ್ಟ್ ರಿಸ್ಕಿಯೆಸ್ಟ್ ಥಿಂಗ್ ಮಾಡ್ತಿರೋದಂದರೆ ನಾನೇ, ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಕಂಫರ್ಟೇಬಲ್ ಬೈಕ್ಸೇ ಓಡಿಸ್ತಾ ಇದ್ದಾರೆ. ಎಕ್ಸ್ಪಲ್ಸು, ADV 390, ಡ್ಯೂಕ್ 390.
ಇಲ್ಲಿ ನಾನು ಒಬ್ಬನು ಇವ್ರ ಗ್ರೂಪಲ್ಲಿ ಅಪ್ಪಿತಪ್ಪಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ನನ್ನ ಕಷ್ಟ ಯಾರಿಗೆ ಹೇಳೋಣ. ಸೊ ವಾಯ್ಸ್ ನೋಡಿ ಡಿಸೈನ್ ಹೆಂಗಿದೆ ಇದು. ಈ ಗ್ಲಾಸ್ ಫಿನಿಶ್ ಇದೆಲ್ಲ ಏನು ಸಗದಾಗಿ ಕಾಣ್ತಾ ಇದೆ ಗೊತ್ತಾ. ನನ್ನ ಹಳೇ ಫಾಗ್ಲೈಟು ಚೆನ್ನಾಗಿರಲಿಲ್ಲ. ಇಲ್ಲಿ ನೋಡಿ ಸೈಡಿಂದನೂ ಅಷ್ಟೇ ಲುಕ್ ಸಕ್ಕದಾಗಿದೆ. ಅದು ಮ್ಯಾಟ್ ಡಾಗ್ ಹೆಂಗಿದೆ ಗೊತ್ತಾ, ಒಂಥರ ಶಾರ್ಪ್ ಈ ಕಡೆ ಈ ಥರ ಸ್ಟ್ರೇಟ್ ಹೋಗೋ ಥರ ಇದೆ. ಬಟ್ ಅದು ಚೆನ್ನಾಗಿ ಕಾಣಿಸಲ್ಲ. ಅದು ಇದು ನೋಡಿ ಒಂಥರ ಸ್ಲೀಕ್ ಆಗಿದೆ. ಹೆವಿ ಇದೆ ಫಾಗ್ಲೈಟ್ ಮಾತ್ರ, ಬಟ್ ಒಂಥರ ಸ್ಲೀಕಾಗಿ ಚೆನ್ನಾಗಿದೆ. ನಾನು ಕ್ರ್ಯಾಶ್ ಗಾರ್ಡ್ ಮೇಲೆ ಫಿಟ್ ಮಾಡಿಸ್ತಾ ಇದ್ದೀನಿ. ಸೊ ಇದಕ್ಕೆ ಪ್ರೈಸ್ ಬಂದು 14,500 ಹೇಳಿದ್ದಾರೆ. 14,500 ವಿತ್ ಲೇಬರ್ ಚಾರ್ಜು ಒಂದು 200-300 ರೂಪೀಸ್ ಆ ಕಡೆ ಇರುತ್ತೆ. 15,000 ರೂಪಾಯಿ ಲೈಟ್ ಅಂದ್ಕೊಳ್ಳಿ. ನನ್ನ ನಾರ್ಮಲ್ ಪ್ರಿಪ್ರೇಷನ್ಸೇ ಅದತ್ರ ಒಂದು 30,000 ಅದತ್ರ ಆಗಿದೆ. ನಾನು ಪ್ರಿಪ್ರೇಷನ್ಸೇ ಆ ಬ್ಯಾಗ್ ತೊಗೊಳೋದಾಗಿರ್ಬೋದು, ಆಕ್ಸಸರೀಸ್ ತೊಗೊಳೋದಾಗಿರ್ಬೋದು ಓಕಿನ ಮುಂಚೆ ಇಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಇವಾಗ. ನೋಡೋಣ ಇದ್ರದ್ದು ಯೂಸ್ ಹೆಂಗಿದೆ, ಇದ್ರ ಥ್ರೋ ಹೆಂಗಿದೆ ಅಂತ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇದರಲ್ಲೆಲ್ಲ ಸ್ವಿಚ್ಚು, ಹಾರ್ನೆಸ್ಸು, ಆಮೇಲೆ ಕ್ಲ್ಯಾಂಪ್ ಎಲ್ಲ ಬರುತ್ತೆ. ಸ್ವಲ್ಪ ಪ್ರೀಮಿಯಮ್ ಇದೆ ಇದು ಲೈಟ್ಸು. ಯಾರೂ ಈ ಥರ ಹಾಕ್ಸಿಲ್ಲ ಅನ್ಕೊತೀನಿ ಜಿ ಟಿಗೆ ಯಾರು ಇದುವರೆಗೂ. ನೋಡೋಣ ಇರಿ, ಮೇ ಬಿ ನಾನೇ ಬೆಂಗಳೂರಲ್ಲಿ ಫಸ್ಟ್ ಇರ್ಬೋದು ಅನ್ಸುತ್ತೆ ಈ ಥರ ಲೈಟ್ಸ್ ಹಾಕ್ಸಿರೋದು ಜಾನ ಇದು ಜಿ ಟಿಗೆ. ನೋಡಿ ಇಲ್ಲಿ ಇವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಭಯ್ಯ हेलो बोल दो भैया. हेलो, आपका नाम क्या है भैया? मेरा नाम परवेज़ खान है. ಇವ್ರ ಹೆಸರು ಪರ್ವೇಜ್ ಖಾನ್ ಅಂತ. ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ನೋಡಿ ನನ್ನ ಕೂಲರ್ ಮುಂದೆ ಕೂರಿಸ್ಬಿಟ್ಟು ಇಲ್ಲಿ ಬಾಟ್ಲು ಕೊಟ್ಟಿದ್ದಾರೆ, ನೀರು ಕುಡಿಯೋಕೆ ಆರಾಮಾಗಿ ಕೂತ್ಕೊಂಡು ನಾನು ಮಾಡ್ತೀನಿ ಅಂದ್ಬಿಟ್ಟು. ನೋಡೋಣ ಇದಕ್ಕೆ ಕೆಲಸ ಹೆಂಗೆ ಮಾಡ್ತಾರಂತ. ಸೊ ಇಲ್ಲಿ ನೋಡಿ ಸ್ವಿಚ್ ಈ ಥರ ಇದೆ. ಇದೇನಪ್ಪ ಅಂದರೆ DRL ಬರುತ್ತೆ, ಆಮೇಲೆ ಮೋಡ್ಸ್ ಇದೆ, ಲೋ ಬೀಮು, ಹೈ ಬೀಮು ಮತ್ತು ಅಷ್ಟೇ ಲೋ ಬೀಮ್ ಹೈ ಬೀಮ್ 2 ಬರುತ್ತೆ. ಲೋ ಬೀಮ್ ಯೆಲ್ಲೋ ಕಲರು, ಆಮೇಲೆ ಹೈ ಬೀಮು ವೈಟ್ ವಿತ್ ಮಿಕ್ಸ್ ಯೆಲ್ಲೋ, ಆಮೇಲೆ ವೈಟ್ ಕಲರು ಬರುತ್ತೆ. ಎಲ್ಲ ಚೆನ್ನಾಗಿದೆ ಮೋಡ್ಸು. ಆಮೇಲೆ ಫ್ಲ್ಯಾಶರ್ ಕೂಡ ಇದರಲ್ಲೇ ಬರುತ್ತೆ. ಸೊ ಇದಕ್ಕೆ ಹಾರ್ನೆಸ್ ಕಿಟ್ಟು ಜೊತೆಗೆ ಬರುತ್ತೆ ಬಾಕ್ಸಲ್ಲೇ. ಎಲ್ಲ ಚೆನ್ನಾಗಿದೆ ಫೆಸಿಲಿಟಿ ಫಾಗ್ಲೈಟ್ಗೆ. ನೋಡಿ ಸ್ವಿಚ್ಚು ಸಿಕ್ಕಾಬಡೆ ಪ್ರೀಮಿಯಮ್ ಆಗಿದೆ. ಇದಕ್ಕೆ ಡಿಫ್ರೆಂಟ್ ಸ್ವಿಚಸ್ ಕೊಟ್ಟಿದ್ದಾರೆ. ಇದು ಮ್ಯಾಟ್ ಡಾಗ್ ಥರ ಒನ್ ವೇ ಸ್ವಿಚ್ ಇಲ್ಲ. ನೋಡ್ತಿರ್ಬೋದು 4 ಬಟನ್ಸ್ ಇದ್ದಾವೆ ಇದಕ್ಕೆ. ನೋಡೋಣ ಟೆಸ್ಟ್ ಮಾಡಿ ನೋಡೋಣ. ನನಗೂ ಗೊತ್ತಿಲ್ಲ ಯಾವ್ದು ಫಂಕ್ಷನ್ ಏನು ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ನೋಡೋಣ, ಚೆನ್ನಾಗಂತೂ ಕಾಣ್ತಾ ಇದೆ. लेफ्ट राइट ये आपका ब्लिंकर आ गया. पाजी आप समझाओ इनको. मैं 1 मिनट. ಸೊ ವಾಯ್ಸ್ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ, ತೋರಿಸ್ತಾರೆ ನೋಡಿ ಇವಾಗ ಮೋಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು. ಹಾಂ अभी दबा के रखना है ना उसको. ये हो गया, ये येलो आ गया. ನೋಡಿ येलो. हाँ भैया अगेन दबाओगे इसको, वाइट हो गया. लोबी में ना ये लोबी में, हाँ. येलो में, हाँ. हाई बीम में वाइट आएगा. ठीक है. ठीक है. उसके बाद अगर दोनों इकट्ठे चलाना है आपको, हाई बीम हो गया, लो बीम, हाई बीम, हाँ वो जो है दोनों इकट्ठे चलेंगे. येलो वाइट ठीक है. हो गया. येलो वाइट मिक्स. हाँ ये वापस फिर से येलो है, वाइट है. इसके बाद ये आता है डिमर. ये हाई हो गया, कम फुल में. ठीक है. इसके बाद आता है इसके फंक्शन आता फंक्शन ये फ्रंट पे आएगा. देखिए इसके फ्रंट पे जाओ. फ्रंट पे इस पे है DRL इसके ना. हाँ DRL ऑन हो गया. हाँ हाँ ऑन हो गई. हाँ आप चाहो इसको ऑफ कर सकते हो. हाँ कैसा ऑफ किया भैया उसको? स्विच है, इसको दबा के रखना है. ये ऑन हो गई. दबा के रखेंगे, ये ऑफ हो जाएंगे. ठीक है भैया. ठीक है. Okay. यहाँ से लाइट भी करना और ऑन आपको. इसको दबा के रखना है. लाइट आ गया, यहाँ से लाइट आ गया. येलो, ठीक है भैया. वाइट, येलो वाइट 2 बजे किया, इकट्ठा आ गया, दोनों इकट्ठा आ गया. ठीक है. हाँ डिमर आ गया. यहाँ डिमर है, इसको बंद करना है. अब भैया ब्लिंक कैसे करना है? इससे उसको एक बार. जिसे ऑन किया मैंने, 1 हाँ, ब्लिंकर, हाँ 2 ब्लिंकर. हाँ अंधा कर देंगे ट्रक वालों को, अंधा.
हाँ भैया, लेकिन ट्रक वालों भी कम नहीं है ना। बंद करना है, बाइक को बंद करना है ना। हाँ, तो हाँ। जो सारे ऑन किया था हमने, दोबारा रखना है इसको। ऑफ करना है, हाँ। रियल करना ऑन, रियल यहाँ से हो ऑन। ठीक है भैया, समझ गया समझ गया। इंडिकेटर उसमें ही आ जाएगा ना भैया? आगे ಹಾಂ ಹಾಂ, ಇಲ್ಲಿ ನೋಡಿ ಇಂಡಿಕೇಟ್ರು ಇದೆ ಅದಕ್ಕೆ. ಹಾಂ, ठीक है भैया, अच्छा है. अब रील डालना आप, तो मुझे ड्राइव कर देना। ಸೊ ಬಾಯ್ಸ್, ನೀವೇ ನೋಡಿದ್ರಲ್ಲ ಹೆಡ್ಲೈಟ್ ಥ್ರೂ ಹೆಂಗಿತ್ತು ಅಂದ್ಬಿಟ್ಟು. ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಶಾರ್ಟ್ಸ್ಗೋಸ್ಕರ. ನೋಡಿ, ಅದು ಚೆನ್ನಾಗಿದೆ, ಲೈಟ್ ಮಾತ್ರ ಸಾಕಾಗಿದೆ, ಅದು ಇನ್ನೊಂದು ಮಾತೇ ಇಲ್ಲ ಅದಕ್ಕೆ. ಅದು 500 ರುಪೀಸು ಫಿಟ್ಟಿಂಗ್ ಚಾರ್ಜು. ಸೊ 15,000 ಅಂದ್ಕೊಳ್ಳಿ, 14,500 ಅದಕ್ಕೆ 15K ಆಗಿದೆ. ನೋಡೋಣ, ಈಗ ಸಿಟಿಲಿ ಆನ್ ಮಾಡಿಲ್ಲ ನಾನು, ಸಿಟಿಲಿ ಆನ್ ಮಾಡೋದು ಬೇಡ. ಚೆನ್ನಾಗಿದೆ, ಜಾಸ್ತಿ ದುಡ್ಡು ಖರ್ಚಾಯಿತು, ಬಟ್ ಇರಲಿ ಪರವಾಗಿಲ್ಲ. ಇಷ್ಟಾದರೂ ನಾನು ಮಾಡೇ ಮಾಡ್ತೀನಿ ನನ್ನ ಗಾಡಿಗೋಸ್ಕರ. ಇದೇನಿಲ್ಲ ಗುರು, ಇದಕ್ಕೋಸ್ಕರ ನಾನು ಎಷ್ಟಾದರೂ ಸುರಿಯೋಕೆ ರೆಡಿ ಇದ್ರ ಮೇಲೆ. ಮನುಷ್ಯರ ಮೇಲೆ ಮಾಡ್ತಿಲ್ವಲ್ಲ ಅಷ್ಟೇ. ನೋಡಿ ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇವಾಗ ನಾವು ಸದ್ಯಕ್ಕೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ 10 ಕಿಲೋಮೀಟರ್ಸ್ ಹತ್ರ ಇದೆ. ನೋಡೋಣ ರೆಸ್ಟೋರೆಂಟ್ ಎಲ್ಲ ಹೆಂಗಿದೆ. ಆಮೇಲೆ ನಾನು ಚೇನ್ಗೆ ನಾನು ಇದನ್ನು ಹಾಕ್ಸ್ಕೊಂಬಿಟ್ಟೆ, ಇಂಜಿನ್ ಆಯಿಲ್ ಹಾಕ್ಸ್ಕೊಂಬಿಟ್ಟೆ ಲೂಬ್ ಮಾಡೋಕ್ಕೋಸ್ಕರ. ಈಗ ನಾನು ಆರಾಮಾಗಿ ಓಡಿಸ್ತೀನಿ ವಿತೌಟ್ ಎನಿ ಟೆನ್ಷನ್. ಗಾಡಿ ಒಂದು ವಾಶ್ ಮಾಡಿಸೋದು ಒಂದೇ ಬಾಕಿ, ಅದೊಂದೇ ಕೆಲಸ ಉಳಿದಿರೋದು. ಅದು ಬಿಟ್ಟರೆ ಇನ್ನೆಲ್ಲ ರೆಡಿ ಇದೆ, ಕಂಪ್ಲೀಟಾಗಿ ರೆಡಿ ಇದೆ ಗಾಡಿ. ಗುರು, ಏನು ಮನೆಗಳಿದಾವೆ ಗುರು ಇಲ್ಲಿ, ಯಬ್ಬ. ನೋಡಿ, ಇದಷ್ಟೇ ಅಲ್ಲ, ಥ್ರೂ ಔಟ್ ದ ಊರು ಹಿಂಗೆ ಮನೆಗಳಿದ್ದಾವೆ. ಗೊತ್ತಿಲ್ಲ ಅದು ಎಷ್ಟು ಕೋಟಿ ಕೋಟಿ ಇರಬೇಕು ಈ ಮನೆಗಳೆಲ್ಲ. ಸಾಕಾಗಿದೆ. ಇರುತ್ತೆ ಮಿನಿಮಮ್ ಒಂದು 3-4 ಕೋಟಿ ಮನೆಗೆ. ಅಂದರೆ ಕಟ್ಸೋಕ್ಕೆ ಸೈಟ್ದ ಬೇರೆದೆ, ಕಟ್ಸೋಕೆ ಅಷ್ಟು ಆಗಿರ್ಬೋದು ಅಂದ್ಕೊತೀನಿ ನಾನು. ನೋಡಿ ಸಾಕಾಗಿದೆ ಸಿಟಿ. ಇಲ್ಲೇ ಒಳಗೆ ಬರುತ್ತೆ. ಎಲ್ಲೋಯ್ತಪ್ಪ ನಮ್ಮ ಹೋಟ್ಲು? ಹಾಂ, ಅಲ್ಲಿದೆ. ಅಲ್ಲಿ ನೋಡಿ, ಅಲ್ಲಿ ಕಾಕೇದ ಹೋಟೆಲ್ ಅಂತಿದೆ, ಅಲ್ಲಿ ಲಿಕ್ಕರ್ ಶಾಪ್ ಪಕ್ಕ ಅಲ್ಲೇ. ಗಾಡಿನ ಅಲ್ಲೇ ಹಾಕೋಣ ತಾನೇ, ಜಾಗ ಇಲ್ವಲ್ಲಿ? ಅಲ್ಲೇ ನಿಲ್ಲಿಸ್ತವ್ರೆ. ಫಾಗ್ ಲೈಟ್ ಹಾಕ್ಸಿದ್ದೀನಿ. ಸೊ ವಾಯ್ಸ್ ನಾವು ತೋರಿಸ್ತೀನಿ ಕಟ್. ಸೊ ನೋಡಿ, ನಾವು ಸ್ಟೇಗೆ ಬಂದಿದ್ದೀವಿ. Airbnb ಬುಕ್ ಮಾಡಿದ್ದು. ನೋಡಿ ಹೆಂಗಿದೆ ತೂಗುರು, ಟೋಟಲಿ ವರ್ತ್ ಇಟ್. 2250 ಇನ್ಕ್ಲೂಡಿಂಗ್ 2 days ಸೇರಿ. ಹಾಂ, 2250 ಒಬ್ರಿಗೆ ಬೀಳುತ್ತೆ. ಕ್ರೇಜಿ ಡೀಲು. ಇನ್ನು ನೋಡಿ ಗುರು, ಸ್ವಂತ ಮನೇನೂ ಚೆನ್ನಾಗಿಲ್ಲ ಗುರು. ನೋಡಿ ಸಾಕಾಗಿದೆ. ಇಲ್ಲಿ ನೋಡಿ, ಇಲ್ಲಿ TV, AC, ಸಾರಿ ಇದು TV, ಇದು AC. ನೋಡಿ ಬಾಲ್ಕನಿ ವ್ಯೂ ತೋರಿಸ್ತೀನಿ. ಸಾಕಾಗಿದೆ ಗುರು, ಟೋಟಲಿ ವರ್ತ್ ಇಟ್. ಕ್ರೇಜಿ ಡೀಲು. ಅಲ್ಲಿ ನಮ್ಮ ಬೈಕ್ನ ಪಾರ್ಕ್ ಮಾಡಿದ್ದೀವಿ. ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬಂದಿದೆ. ನೋಡಿ, ಈ ಕಡೆ ಬಾಲ್ಕನಿಯಿಂದ ಬಂದರೆ ರೂಮ್ಗೆ ಎಂಟ್ರಿ, ಈ ಕಡೆ ಹೋದರೆ ಹಾಲು. ರೂಮ್ ನೋಡಿಲ್ಲ. ಪ್ರತಿಯೊಬ್ಬರಿಗೂ 2 ರೂಮ್ಸ್ ಇದೆ. ಸಾರಿ, 3 ರೂಮ್ಸ್ ಬುಕ್ ಮಾಡಿದ್ದೀವಿ. ಪ್ರತಿಯೊಂದು ರೂಮ್ಗೂ ಇಬ್ಬರಿಬ್ರು. ಇಲ್ಲಿ ನೋಡಿ ಇವರು ಹೆಂಗಿದೆ ರೂಮ್ ಮಾತ್ರ. ಫಕ್, ಕ್ರೇಜಿ ಅಂತಲೇ ಹೇಳ್ಬೋದು. ನಾವು ಸುಮಾರು Airbnb ಬುಕ್ ಮಾಡಿದ್ದೀವಿ, ಬಟ್ ಈ ಥರ
ಫುಲ್ ಟೈಟ್ ಇದೆ. ಇಲ್ಲಿ ನೋಡಿ ಡೈನಿಂಗ್ ಟೇಬಲು ಎಷ್ಟು ಕಾಸ್ಟ್ಲಿ ಇರಬೇಕಿದು. ನೋಡಿ ಅಡುಗೆ ಮನೆ, ವಾಟ್ರ್ ಬಾಟ್ಲಲ್ಲಿ ಫುಲ್ ಕೋಲ್ಡ್ ವಾಟರ್ ತುಂಬಿಸಿ ಇಟ್ಟಿದ್ದಾರೆ. ಐಸ್ ಬ್ಯಾಗ್ ಇದೆ ನೋಡಿ. ಟೋಟಲಿ ಎಲ್ಲ ಫುಲ್ಲು ಫರ್ನಿಷ್ಡಾಗಿ ಕೊಟ್ಬಿಟ್ಟಿದ್ದಾರೆ. ಮಿಕ್ಸಿ ಆಯಿತು, ಸ್ಟವ್ ಆಯಿತು, ಆಮೇಲೆ ಸ್ಪೂನ್ಸು, ಆಮೇಲೆ ಇಲ್ಲಿ ನೋಡಿ ಸ್ಯಾಂಡ್ವಿಚ್ ಮೇಕರು ಚೆನ್ನಾಗಿದೆ ಗುರು. ನೋಡಿ ನಿಮಗೆ ವಾಶ್ರೂಮ್ ತೋರಿಸ್ತೀನಿ. ಬೇರೆ ದೇಶಕ್ಕೆ ಬಂದಿರೋ ಥರ ಅನಿಸ್ತಾ ಇದೆ ನನಗೆ. ಬಾಟ್ ಟಬ್ ಬಂದಿರ್ಬೇಕಿತ್ತಲ್ವೇನೋ ಸೋನ್? ಇದೆ ಹಾಂ ಇದೆ. ಯಾವ ರೂಮಲ್ಲಿ? ಆ ಕಡೆ ಯಾವುದೋ ರೂಮ್ ಇದೆ. ತಗೊಂಬಿಟ್ರ ಅದನ್ನ?